ಸ್ವಾಗತ. ಇದೀಗ ಮುಖ್ಯಾಂಶಗಳು. ಡಾಕ್ಟರ್ ರಂಗಾರಾವ್ ಹಾಸ್ಪಿಟಲ್, ಗಜಾನನ ಸರ್ಕಲ್, ಚಿಂತಾಮಣಿ. ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ. ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ. ಎ ಟು ಝೆಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು, ಕೀಲುವಾಯು, ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು, ಬಿಳಿ ಮಚ್ಚೆಗಳು, ಕೂದಲು ಉದುರುವುದು, ಮಡುವೆಗಳು, ಚರ್ಮದಲ್ಲಿನ ಗಡ್ಡೆಗಳಿಗೆ 100% ಪರಿಹಾರ ಸಿಗಲಿದೆ. ಧೂಮಪಾನ, ಮದ್ಯಪಾನವನ್ನು 100% ಗುಣಪಡಿಸಲಾಗುವುದು. ವಿವರಗಳಿಗೆ 9916731170 ಸಂಪರ್ಕಿಸಬಹುದು. ಕುರುಬ ಸಮುದಾಯದ ಅಧ್ಯಯನ ಕಲಿಕಾ ಕೇಂದ್ರಕ್ಕೆ ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಟ ಗ್ರಾಮದ ಸರ್ವೆ ನಂಬರ್ನಲ್ಲಿ 33 ಗುಂಟೆ ಜಮೀನನ್ನು ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಮಂಜೂರು ಮಾಡಿಸಿದ್ದು, ಈ ಹಿನ್ನೆಲೆಯಲ್ಲಿ ಭಾನುವಾರ ಕುರುಬ ಸಮುದಾಯದ ಮುಖಂಡರು ಚಿಂತಾಮಣಿ ನಗರದ ಕನಂಪಲ್ಲಿಯಲ್ಲಿ ಅದ್ದೂರಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಹೂಮಾಲೆ ಹಾಕಿ ಫಲತಾಂಬೂಲ ನೀಡಿ ಆತ್ಮೀಯವಾಗಿ ಸನ್ಮಾನಿಸಿ ಅದ್ದೂರಿಯಾಗಿ ಹೂಮಾಲೆ ಸುರಿಸಿ ಅಭಿನಂದನೆಗಳನ್ನು ಸಲ್ಲಿಸಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳಂಕರಹಿತ, ಸರಿಸಾಟಿ ಇಲ್ಲದ ನಾಯಕರಾಗಿದ್ದು, ನಿರಂತರವಾಗಿ ಬಡವರ ಪರ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಮುಖ್ಯಮಂತ್ರಿಯಾಗಿ ಅಪೂರ್ವ ಸಾಧನೆ ಮಾಡಿದ್ದಾರೆ. ಚಿಂತಾಮಣಿ ನಗರದಲ್ಲಿ ವಿವಿಧ ಸಮುದಾಯ ಸಂಘಗಳ ಮುಖಂಡರು ಪ್ರತಿ ವರ್ಷ ಜಾಗ ನೀಡಲು ಮನವಿ ನೀಡುತ್ತಿದ್ದರು. ಸುಮಾರು 25 ಸಮುದಾಯಗಳಿಗೆ ಶೈಕ್ಷಣಿಕ ಅಧ್ಯಯನ ಕೇಂದ್ರಗಳ ಸ್ಥಾಪನೆಗಾಗಿ ಒಂದೇ ಕಡೆ ಸ್ಥಳವನ್ನು ನೀಡಲಾಗಿದೆ. ರಸ್ತೆ ಮತ್ತಿತರ ಎಲ್ಲ ಸೌಲಭ್ಯಗಳನ್ನು ಒದಗಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಮುನ್ಶಾಮ್ ರೆಡ್ಡಿ, ಕುರುಬ ಸಂಘದ ಅಧ್ಯಕ್ಷ ಮಂಜುನಾಥ್, ಪದಾಧಿಕಾರಿಗಳಾದ ವೆಂಕಟರಮಣಪ್ಪ, MA ಪ್ರಕಾಶ್ ಹಾಗೂ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಕೈ ತೆಗೀರಿ. ನೋಡಿ ಒಂದು ನಿಮಿಷ ಇಲ್ಲ ನೋಡಿ ಎಲ್ಲರೂ ಯಾವತ್ತು ಜಾತಿಯ ಹೆಸರಲ್ಲಿ ನಾವು ಯಾವತ್ತು ರಾಜಕಾರಣ ಮಾಡಿದವರಲ್ಲ. ನಾವು ಎಲ್ಲ ಜಾತಿ ವರ್ಗದ ಜನರು ಯಾರು ಇವತ್ತು ನಮ್ಮ ಜೊತೆ ರಾಜಕೀಯವಾಗಿ ನಮ್ಮ ಬೆಂಬಲವಾಗಿ ನಿಂತು ನಮ್ಮ ಜೊತೆ ಇದ್ದಾರೆ, ಅವರೆಲ್ಲರಿಗೂ ರಾಜಕಾರಣದಲ್ಲಿ ಅವಕಾಶ ಬಂದಾಗೆಲ್ಲ ನಾವು ಅಧಿಕಾರವನ್ನ ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಮತ್ತೊಬ್ಬ ವ್ಯಕ್ತಿ ನಮ್ಮ ಕುಟುಂಬಕ್ಕೆ ಬಹಳ ಹತ್ತಿರವಾಗಿದ್ದಂಥ ವ್ಯಕ್ತಿ ನಮ್ಮ ನಂಜುಂಡಪ್ಪನವರು, ನಮ್ಮ ಎಕ್ಸ್ ಪ್ರೆಸಿಡೆಂಟ್ ನಂಜುಂಡಪ್ಪ ಅವರು ಸಹ ಇವತ್ತು ನಮ್ಮ ಜೊತೆ ಇಲ್ಲ. ಅವರು ಸಹ ಬಹಳಷ್ಟು ಎಂಥ ಸಂದರ್ಭದಲ್ಲೂ ಅವರು ನಮ್ಮನ್ನ ಬಿಟ್ಟು ಹೋಗಿಲ್ಲ. ನಮಗಾಗಿ ಅವರು ಏನ್ ಮಾಡೋದಕ್ಕೂ ರೆಡಿ ಇರ್ತಾ ಇದ್ರು. ನಂಜುಂಡಪ್ಪನವರು ಏನ್ ಬೇಕಾದ್ರೆ ಮಾಡಕ್ಕೆ ರೆಡಿ ಇರ್ತಾ ಇದ್ರು. ಆ ರೀತಿಯಾಗಿ ಇವತ್ತು ನಮ್ಮ ಜೊತೆ ನಿಮ್ಮ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಜೊತೆ ಅದೇ ನಿಷ್ಠೆ ಪ್ರಾಮಾಣಿಕತೆಯಿಂದ ಇವತ್ತು ಇದ್ದೀರಾ. ಬಹಳಷ್ಟು ಜನ ಈಗಲೂ ಇದ್ದೀರಾ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಇವತ್ತು ನಾನು ಅವ್ರ ಹೆಸರುಗಳು ಯಾಕೆ ಹೇಳಿದೆ ಅಂದ್ರೆ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ಅವರಿಬ್ರು ನಮ್ಮ ಜೊತೆ ಇಲ್ಲ. ಆ ಕಾರಣದಿಂದ ಅವ್ರ ಹೆಸರುಗಳನ್ನು ತಗೊಂಡೆ. ಇವತ್ತು ತಾವೆಲ್ಲರೂ ಬಹಳಷ್ಟು ಜನ ಇವತ್ತು ಬಹಳಷ್ಟು ಗ್ರಾಮಗಳಲ್ಲಿ ಎಲ್ಲ ಬಹುತೇಕ ನನ್ನ ಪ್ರಕಾರ 90% ನಮ್ಮ ಜೊತೆ ಇದ್ದೀರ ಅಂತ ನಾನು ಭಾವಿಸ್ತೀನಿ. 90% ಸಿದ್ದರಾಮಯ್ಯ ಸಾಹೇಬರು ಕಾಂಗ್ರೆಸ್ ಅಲ್ಲಿ ಇರ್ಲಿ ಇಲ್ಲ ಜನತಾದಳದಲ್ಲಿ ಇರ್ಲಿ, ಆದ್ರೆ ಚಿಂತಾಮಣಿಯಲ್ಲಿ ಮಾತ್ರ ಆಲ್ಮತಸ್ಥರು ಕುರುಬ ಸಮುದಾಯದವರು ಅವತ್ತಿಂದಲೂ ನಮ್ಮ ಜೊತೆಲೆ ಇರುವಂತದ್ದು ನಾವು ನೋಡಿರ್ತಕ್ಕಂಥ ವಿಚಾರ. ಹೌದಾ ಅಲ್ವಾ? ಅದರಿಂದ ಇದು ಇವತ್ತಿನ ಸಂಬಂಧ ಅಲ್ಲ, ಇದು 70 ವರ್ಷಗಳಿಗಿಂತ ಹೆಚ್ಚಿನ ಸಂಬಂಧ. ಆ ಅಧಿಕಾರಕ್ಕೆ ಇದ್ರೆ ಹೇಳಿ ಕೊಡಬಾರ್ದಾಗಿತ್ತು. ನಾವು ಎಲ್ಲಾ ಜಾತಿ ವರ್ಗದವರಿಗೆ ಒಂದೇ ಕಡೆ ಕೊಟ್ಟಿದ್ದೀವಿ. ಒಬ್ರಿಗೆ ಇಲ್ಲಿ ಒಬ್ರಿಗೆ ಅಲ್ಲಿ ಕೊಡುವಂತ ಕೆಲಸ ಮಾಡ್ತಿಲ್ಲ, ಎಲ್ಲರಿಗೂ ಒಂದೇ ಕಡೆ ಕೊಟ್ಟಿದ್ದೀವಿ. ಆಮೇಲೆ ಎಲ್ರಿಗೂ ಒಂದು ಕಾಮನ್ ಪ್ಲೇಸ್, ಒಂದು 3 ಎಕರೆ ಜಾಗ
ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕು ಅಂತಿದ್ದೀನಿ, ಒಂದು ಓಪನ್ ಏರ್ ಥಿಯೇಟರ್ ಮಾಡಬೇಕು ಅಂತಿದ್ದೀನಿ. ನಾಳೆ ಎಲ್ಲರೂ ಏನಾದರೂ ಅವರವರ ಕಾರ್ಯಚಟುವಟಿಕೆಗಳು ಮಾಡುವಂಥದ್ದಕ್ಕೆ ಅಲ್ಲಿ ಬಳಸ್ಕೋಬಹುದು. ಯಾಕಂದ್ರೆ ಎಲ್ಲರಿಗೂ ಏನಾಗ್ಬಿಟ್ಟಿದೆ, ಈಗ ಜಾಗ ಕೊಟ್ರೆ ಭವನ ಕಟ್ಟಬೇಕು. ಭವನ ಅಂದ್ರೆ ಏನು, ಒಂದು 7-8 ಕೋಟಿ ಆದ್ರೆ ಒಳ್ಳೆ ಭವನ ಆಗುತ್ತೆ ಅನ್ನೋದು. ಸರ್ಕಾರ ಎಷ್ಟು ಕೊಡ್ತದೆ? ನಾಳೆ ಜಾಗ ಕೊಟ್ಬಿಟ್ಟು ನಾಳೆ ಹೋಗೋದು, ಏಪ್ಪ MLA ಕೊಯ್ಮೆ మా భవనానికి ఒక 3 కోట్లు ఇవ్వని చెప్తే అయ్యేదని చెప్పేసినప్ప ఏపా మావాడితో చూస్తే అయ్యేదప్ప అవಕ್ಕೆ. ఇది ఎట్లా అంటే జాగా ఇచ్చి కొట్టించుకునే పరిస్థితి, ಜಾಗ ಇಚ್ಚಿ ಕೊಟ್ಟಿಸ್ಕೊನೆ ಪನೆ. ಅದಕ್ಕೆ ನಾನು ಹೇಳುವಂಥದ್ದು ಆ ರೀತಿ ಅಲ್ಲ. ಇವತ್ತು ನಾನೊಬ್ಬ ವಿದ್ಯಾವಂತ. ಏನಿವತ್ತು ನಮ್ಮ ಸಮುದಾಯಗಳು ಇವತ್ತು ಯಾರು ಅದನ್ನು ಅಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಸಮುದಾಯ, ಅವರ ಜಾತಿ, ಮತ್ತೊಂದರ ಬಗ್ಗೆ ಎಲ್ಲರಿಗೂ ಅಭಿಮಾನ ಇರ್ತದೆ. ಸುಮ್ಮನೆ ಭಾಷಣ ಮಾಡೋದ್ರಿಂದ ಯಾವುದು ಹೋಗೋದಿಲ್ಲ. ಅದನ್ನ ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ಸ್ಪರ್ಧಾತ್ಮಕ ಪ್ರಪಂಚದಲ್ಲಿ ಆ ಸ್ಪರ್ಧೆಯನ್ನ ಮೆಟ್ಟಿ ನಿಂತು ಸಾಧನೆ ಮಾಡುವಂತದಕ್ಕೆ ಏನ್ ಮಾಡಬೇಕು? ರಜನಿ ಎಲೆಕ್ಟ್ರಾನಿಕ್ಸ್, ಮೊದಲನೇ ಮಹಡಿ, ಸುಮುಖ ಬಿಲ್ಡಿಂಗ್, ಆಚಾರಿ ಕಾಂಪ್ಲೆಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಿಮ್ಮ LED LCD ಟಿವಿಗಳು, ಉದ್ದನೆಯ ಅಡ್ಡಗೆರೆಗಳು, ಸ್ಕ್ರೀನ್ ಒಡೆದಿರುವುದು, ಸಾಫ್ಟ್ವೇರ್ ಸ್ಟ್ರಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ. ನಮ್ಮಲ್ಲಿ ಎಲ್ಲ ತರಹದ LED LCD ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು. ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ 9514333655, ಮತ್ತೊಂದು 9663941575 ಸಂಪರ್ಕಿಸಬಹುದು.